ಸೋಫಾನ ಸಂಜೆ ಆಯಿತು. ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ ಗೊತ್ತಾ. ನಮ್ಮೂರಂದರೆ ನಮ್ಮೂರಿಂದ ಸ್ವಲ್ಪ ದೂರ ಆಗುತ್ತೆ. ವಿರಾಣ್ಪುರ ಅಂತ ಒಂದಿದೆ. ಅಲ್ಲಿ ಮನೆಗಳು ಯಾವುದೂ ಇಲ್ಲ, ಎಲ್ಲರಿಗೂ ಜಮೀನಿದೆ ಅಷ್ಟೇ. ಅಲ್ಲಿ ನಮ್ಮೂರಲ್ಲಿ ಸುಮಾರು ಜನರಿಗೆ ಜಮೀನಿದೆ. ಮತ್ತು ನಮ್ಮ ತುಂಬ ಜನರಿಗೆ ಮನೆದೇವ್ರು ಕೂಡ ಹೌದು. ನಾನು ಹಳೆ ವಿಡಿಯೋ ಎಲ್ಲ ಮಾಡಿದ್ದೀನಿ ಅಲ್ಲಿದು. ಹೋದ ವರ್ಷನೂ ಮಾಡಿದ್ದೆ ನಾನು. ಕಾರ್ತಿಕ್ ಮಾಸದಲ್ಲಿ ನಾವು ಒಂದ್ಸಲ ನಮ್ಮ ಹಳೆ ಮನೆಯಲ್ಲೆಲ್ಲ ಹೋಗಿ ಅಲ್ಲಿ ಕಾರ್ತಿಕ ಎಲ್ಲ ಮಾಡಿದ್ವಿ. ಇವತ್ತು ಸಂಜೆ ಅಲ್ಲಿ ಕಾರ್ತಿಕ ಇದೆ. ನಾನು ತುಂಬ ವರ್ಷಗಳಿಂದ ಹೋಗಿರಲಿಲ್ಲ. ತುಂಬ ವರ್ಷಗಳೇನೋ 22 ವರ್ಷನೇ ಆಗಿತ್ತು ಅನ್ಸುತ್ತೆ. ಅಂದರೆ ಊರವರೆಲ್ಲ ಸೇರಿ ಕಾರ್ತಿಕ ಮಾಡ್ತಾರಲ್ವ, ಆ ಪೂಜೆಗೆ ನಾನು ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮು ನಾನು 22 ವರ್ಷದ ನಂತರ ಹೋಗ್ತಾ ಇರೋದು. 22 ಅಲ್ಲ, 23, 24 ಆಗಿರ್ಬೋದು. ಮದುವೆಗಿಂತ ಮುಂಚೆ ಹೋಗಿದ್ದೆ ಅಷ್ಟೇ. ಒಂದು ವರ್ಷ ನಂಗೆ ನೆನಪಿದೆ, ಅವಾಗ ಹೋಗಿದ್ದೆ ಅಷ್ಟೇ. ಆಮೇಲೆ ನಾನು ಹೋಗಿರಲಿಲ್ಲ. ಅಂದರೆ ಈ ಟೈಮಲ್ಲಿ ಹೋಗಿರಲಿಲ್ಲ, ಬಾಕಿ ಟೈಮಲ್ಲಿ ಹೋಗಿದ್ದೀನಿ. ಹೋದ ವರ್ಷ ಎಲ್ಲ ಹೋಗಿದ್ದೆ. ಅದೇ ಇವತ್ತು ನಾನು ನೆನ್ನೆ ಇತ್ತು ಅಂತ ಹೇಳಿದರು ಅಮ್ಮ ಪೂಜೆ. ಆಮೇಲೆ ನಮ್ಮಮ್ಮ ಅದಕ್ಕೆ ಕರಿತಾ ಇದ್ರು, ಒಂದು ಎಷ್ಟು ದಿನದಿಂದ ಗೊತ್ತಾ, ನೀನು ಯಾವಾಗಲೂ ಬರಬೇಕು ಅಂತೀಯಲ್ಲ, ಬಾ ಬಾ ಅಂತ. ಅದೇ ನೆವದ ಮೇಲೆ ನಾನು ಊರಿಗೆ ಬಂದಿದ್ದು. ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿರಲಿಲ್ಲ, ಅದರ ಕಂಟಿನ್ಯೂಷನ್ ಬ್ಲಾಗೇ ಇದು. ಊರಿಂದ ನೆನ್ನೆ ಅಲ್ಲ, ಬೆಳಗ್ಗೆ ಬಂದೆ ಅಲ್ಲ, ಊಟ ಎಲ್ಲ ಆದಮೇಲೆ ಕುತ್ಕೊಂಡು ಎಡಿಟಿಂಗ್ ಮಾಡಿದೆ. ಏನಾಯಿತು ಅಂದರೆ ನನ್ನ ಮೊಬೈಲಲ್ಲಿ, ಹೊಸ ಮೊಬೈಲಲ್ಲಿ ಜಾಗನೇ ಇಲ್ಲ. ವಿಡಿಯೋನ ಎಡಿಟ್ ಮಾಡಿದ್ದೀನಿ, ವಿಡಿಯೋ ಇದನ್ನ ಅದು ಕನ್ವರ್ಟಿಗೆ ಹಾಕಬೇಕಲ್ವ, ಅದು ಕೂಡ ಆಗ್ತಾ ಇಲ್ಲ. ಎಷ್ಟು ಮಧ್ಯಾಹ್ನ ಎಷ್ಟು ಗಂಟೆಯಿಂದ ಕುತ್ಕೊಂಡಿದ್ದೀನಿ ಅಂತ, 1-1.5 ಗಂಟೆ ಬರೋ ಫೋಟೋಸು ವೀಡಿಯೋಸು ನನಗೆ ಬೇಕಾಗಿದ್ದು ಬ್ಯಾಡ್ದಿದ್ದು ಎಲ್ಲ ಡಿಲೀಟ್ ಮಾಡಿಕೊಂಡೆ. ಆಮೇಲೆ ನೋಡ್ತೀನಿ ಶ್ರೇಯು ಒಂದು 2-3 ಗೇಮನ್ನ ಡೌನ್ಲೋಡ್ ಮಾಡಿದ್ದಾನೆ. ನಾನು ಇದ್ದಿದ್ದೆ ಒಂದು ಆ್ಯಪ್ ಮೀಶೋ ಇಟ್ಕೊಂಡಿದ್ದೆ, ಅದನ್ನು ಡಿಲೀಟ್ ಮಾಡಿದೆ. ಯಾಕಂದರೆ ಜಾಗನೇ ಇಲ್ಲ. ವಿಡಿಯೋ ಅಪ್ಲೋಡಿಗೆ ಹೋಗ್ಬೇಕೀಗ. ತಮ್ಮಂಗೆ ಬರೋಕ್ಕೆ ಹೇಳಿದ್ದೀನಿ, ಅವ್ನು ಸೊರಬದಲ್ಲಿ ಇದ್ದಾನಂತೆ. ಅದೇ ಬರ್ತೀನಿ ಅಕ್ಕ ಅಂತ ಹೇಳ್ತಾ ಇದ್ದಾನೆ. ನನಗೆ ವಿಡಿಯೋ ಇದೇ ಆಗ್ತಿಲ್ಲ, ಹೆಂಗೆ ಅಪ್ಲೋಡಿಗೆ ಹಾಕೋದು? ಏನಾಗಿದೆ ಅಂದರೆ ಡಿಲೀಟ್ ಮಾಡೋ ಬರೋದಲ್ಲಿ ನಾಳೆ ವಿಡಿಯೋ ಪಬ್ಲಿಷ್ ಮಾಡೋ ವಿಡಿಯೋದು ಇದನ್ನು ಡಿಲೀಟ್ ಮಾಡ್ಕೊಂಡಿದ್ದೀನಿ. ಅದರ ತಮ್ಮನೇಲ್ ಕೂಡ ನಾನು ಮಾಡ್ಕೊಂಡಿಲ್ಲ. ನಾಳೆ ಏನೇನು ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಒಂದೊಂದ್ಸಲ ಹೀಗೆ ಆಗಿಬಿಡುತ್ತೆ. ನಂಗೆ ಇವತ್ತು ಅದೇ ಪ್ರಾಬ್ಲಮ್ ಆಗಿದೆ. ಈಗ ನಮ್ಮನೆಯವ್ರನ್ನ ಇವತ್ತು ಏನಾದರೂ ಮಾಡಿ ಮೊಬೈಲ್ ಅಂಗಡಿಗೆ ಹೋಗಿ, ನಮ್ಮಮ್ಮ ಯಾರು ಮೊಬೈಲ್ ರಿಪೇರಿ ಮಾಡೋರ ಹತ್ರ ಹೋಗು ಅಂತ ಹೇಳಿದ್ರು. ಅಮ್ಮ ಎಮ್ಮೆ ಕರಿತೀನಿ ಬೇಗ ಅಂತ ಹೋಗಿದ್ದಾರೆ. ಅಮ್ಮ ಬೇಗ ಹೋಗ್ತಾರಂತೆ, ನಾನು ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಅದೇ ಚಿಕ್ಕಪ್ಪನ ಮಗನ ಹತ್ರ ಬಿಡಿಸ್ಕೊಳ್ಳೋದು, ಇಲ್ಲ ಹಳೆ ಮನೆಯವ್ರ ಜೊತೆ ಮುಂದೆ ಹೋಗಿರ್ತಾರಂತೆ. ಆಮೇಲೆ ನೀನು ಲೇಟಾಗಿ ಬಾ ಅಂತ ಹೇಳಿದ್ರು. ಅದಕ್ಕೆ ನಾನು ಲೇಟಾಗಿ ಹೋಗ್ತೀನಿ. ಅಮ್ಮ ಈಗ ಸ್ನಾನ ಮಾಡ್ತಾರಲ್ಲ, ಕೈಕಾಲು ಮುಖ ಎಲ್ಲ ತೊಳೆದು ಹೋಗ್ತಾರಂತೆ. ಎಮ್ಮೆ ಕರಿಯಕ್ಕೆ ಹೋಗಿದ್ರು, ಎಮ್ಮೆ ಕೊಟ್ಟಿಲ್ಲ ಅಂತ. ಅವ್ರು ಯಾವಾಗಲೂ ಲೇಟಾಗಿ ಎಮ್ಮೆ ಕರೆದು ಅಭ್ಯಾಸನ, ಅವು ಹೆಂಗೆ ಕೊಡ್ತವೆ? ಬೆಳಗ್ಗೆ ಸಂಜೆ ಬೇಗ ಕರೆದ್ರೆ 3 ಗಂಟೆಗೆ ಎಮ್ಮೆ ಕರ್ಕೊಬಂದು ಕಟ್ಟಿ ನೀರು ಕುಡಿಸಿ ಎಲ್ಲ ಮಾಡಿದ್ದಾರೆ. ಇಷ್ಟೊತ್ತಾದರೂ ಕೊಟ್ಟಿಲ್ಲ. ಇವತ್ತಿನ ವ್ಲಾಗಲ್ಲಿ ಆ ವ್ಲಾಗ್ ಮಾತ್ರ ಹಾಕ್ತೀನಿ. ವ್ಲಾಗ್ಗಳನ್ನ ಇನ್ನೂ ಸ್ವಲ್ಪ ಕಮ್ಮಿ ಡ್ಯೂರೇಷನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಈಗ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಎಂತ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ತುಂಬ ದಿನ ಆಯಿತು. ಎಲ್ಲ ಇವರಿಗೂ ಇದೆ ಪ್ರಾಬ್ಲಮ್. ಜಾಗ ಇಲ್ಲ ಅಂತ. ನಮ್ಮ ಪರ್ಸ್ನಲ್ ಫೋಟೋಸು ಇರಲ್ಲ, ಏನೂ ಇರಲ್ಲ. ಎಲ್ಲ ಯೂಟ್ಯೂಬ್ದೇ ತುಂಬಿರುತ್ತೆ ಮೊಬೈಲ್ ಪೂರ್ತಿ. ನಂದು 2 ಮೊಬೈಲು, 1 ಲ್ಯಾಪ್ಟಾಪು ಅಷ್ಟು ತುಂಬಿದ್ರೂ ನಂದು ಇಷ್ಟಿದ್ದಾವೆ. ನಾನೊಂದು ಸ್ವಲ್ಪ ಸೋಮಾರಿ, ಮತ್ತು ವಿಡಿಯೋಗಳನ್ನ ಡಿಲೀಟ್ ಮಾಡೋದಿಲ್ಲ. ಆಮೇಲೆ ನನಗೊಂದು ಕೆಲವೊಂದು ಮೆಮೊರಿಗಾಗಿ ಬೇಕು ಅಂತ ಇಟ್ಕೊಂಡ್ಬಿಡ್ತೀನಿ. ನಮ್ಮನೆಯವ್ರು ಬೈತಿರ್ತಾರೆ, ಎಂತಕ್ಕದೆಲ್ಲ ಯೂಟ್ಯೂಬಲ್ಲಿ ಇರುತ್ತೆ ಡಿಲೀಟ್ ಮಾಡ್ಕೊ ಅಂತಾರೆ. ಅಂದರೂ ನಂಗೆ ಹುಚ್ಚು. ಈ ಥರ ಎಲ್ಲ ಆದಾಗ ಕಷ್ಟಪಡ್ತೀನಿ, ಆವಾಗ ಡಿಲೀಟ್ ಮಾಡೋದು ಆ ಥರ ಮಾಡ್ತೀನಿ. ಮನೇಲಿದ್ದರೆ ಒಂದು ನೇಲ್ ಪಾಲಿಶ್ ಹಚ್ಕೊಳಕ್ಕೆ ಟೈಮ್ ಸಿಗಲ್ಲ. ಇಲ್ಲಿ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಇದೊಂದು ತಲೆ ಬಿಸಿಲಿದೆ. ಈಗ ಚಿಕ್ಕಪ್ಪನ ಮಗ ಬೇರೆ ಬರ್ತಾನ. ಈಗ ಅವ್ನು ಬರೋದ್ರೊಳಗೇನೆ ವಿಡಿಯೋ, ಅದು ಮೊಬೈಲ್ ಬೇರೆ ಚಾರ್ಜ್ ಇರಲಿಲ್ಲ. ಹಾಗಾಗಿ ಚಾರ್ಜ್ ಹಾಕಿ ಅಲ್ಲೇ ಇದು ಮಾಡಿದ್ದೀನಿ. ಅದೇ ಅಷ್ಟರೊಳಗೆ ನೇಲ್ ಪಾಲಿಶು ಹಚ್ಕೊಂಡ್ಬಿಡ್ತೀನಿ. ಅವ್ನು ಬರೋದ್ರೊಳಗೇನೆ. ಅಮ್ಮ ಮುಂದೆ ಹೋಗಿರ್ತಾರೆ. ನಾನು ಹೆಂಗೆ ಹೋಗೋದು ಏನೋ ಗೊತ್ತಿಲ್ಲ. ಈಗ ಅವ್ನ ತಮ್ಮ ಬಂದಮೇಲೆ ಅವ್ನು ಇರ್ತೀನಿ ಅಂದರೆ ಅವನ ಜೊತೆಗೆ ಹೋಗ್ತೀನಿ. ಅವನು ಎಂತಕೋ ಕೆಲಸ ಇದೆಯಂತ ಅವ್ನು ಇರಲ್ಲ ಅಂತಿದ್ದ. ಹಳೆ ಮನೆಯವ್ರ ಜೊತೆಗೆ ಹೋಗೋದು ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಇವತ್ತಿನ ವ್ಲಾಗಲ್ಲಿ ಎಷ್ಟು ಬರುತ್ತೆ ಅಷ್ಟು ಮಾತ್ರ ಹಾಕ್ತೀನಿ. ನಾಳೆ ವ್ಲಾಗ್ ಮತ್ತು ಹಾಗೇನೆ ನನಗೊಂದು ವಾರದ್ದು 2-3 ದಿನದ್ದು ವ್ಲಾಗ್ಗಳು ಜಾಸ್ತಿ ಮಾಡಿಕೊಂಡ್ರೆ ನನಗೂ ಅನುಕೂಲ ಆಗುತ್ತಲ್ವಾ. ಹಾಗಾಗಿ ಮತ್ತು ನೀವೆಲ್ಲರೂ ಊರಿನ ವ್ಲಾಗ್ನ ಇಷ್ಟಪಡ್ತೀರಾ. ಆದಷ್ಟು ಬೇಗ ಊರಿನ ವ್ಲಾಗ್ನೇ ಹಾಕ್ಬಿಡ್ತೀನಿ. ಬಾಕಿ ಎಲ್ಲ ವ್ಲಾಗ್ಗಳು ಹಾಗೆ ಇಟ್ಕೊತೀನಿ, ಊರಿನ ವ್ಲಾಗ್ನ ಹಾಕ್ತೀನಿ. ನೇಲ್ ಪಾಲಿಶು ಬೇರೆ ಕಲರ್ ತಗೋಬೇಕಾಯಿತು.
ಅಲ್ಲೇನು ಗೊತ್ತಾ, ಸ್ಪಾರಲ್ಲಿ ಕಮ್ಮಿ ರೇಟ್ಗೆ ಇದೆ ಅನಿಸುತ್ತೆ. 100 ರೂಪಾಯಿ 3 ಏನೋ ಇದು ಸಿಗುತ್ತಾ. ನಾನು ಮೊನ್ನೆ ಒಂದು ಗ್ರೀನ್ ಕಲರ್ ತೊಗೊಬಂದಿದ್ದೆ. ನಮ್ಮನೆಯವರು 100 ರೂಪಾಯಿ 3 ಸಿಗ್ತಾವಂತ, ಬರೋ ಕಲರ್ ಎಲ್ಲ ಹೊತ್ಕೊ ಬರ್ತೀಯಾ ಅಂತಾರೆ. ಅಲ್ಲಿ ಒಂದೊಂದ್ಸಲ ಕಲರೇ ಇರಲ್ಲ. ಒಂದು ಕಲರ್ ಇಷ್ಟ ಆಗಿರುತ್ತೆ, ಇಲ್ಲ 2 ಕಲರ್ ಇಷ್ಟ ಆಗಿರುತ್ತೆ. 3ನೇ ಕಲರ್ ಬೇಕು ಅಂತ ಹೊತ್ಕೊ ಬರೋದಾಗುತ್ತೆ, ಇಲ್ಲ 2 ಕಲರ್ನ ಬೇಕು ಅಂತ ಹೊತ್ಕೊ ಬರೋದಾಗುತ್ತೆ. ಹಂಗೆ ಗ್ರೀನ್ ಕಲರ್ ತಂದಿದ್ದೆ. ಅವತ್ತು ನನಗೆ ಈ ಕಲರ್ ಚೆನ್ನಾಗಿ ಕಾಣುತ್ತೆ ಕೈಗೆ, ಇದನ್ನು ತೊಗೊಳ್ಳೋಣ ಅಂತ ಹೋದೆ. ಆದರೆ ಈ ಕಲರ್ ಇರಲಿಲ್ಲ. ಯೂಶ್ವಲಿ ನಾನು ಯಾವಾಗಲೂ ಲೈಟ್ ಪಿಂಕು ಆ ಥರದ್ದು ಹಚ್ತೀನಿ. ಆ ಥರದ್ದು ಒಂದು ಸಿಕ್ತು. ಆಮೇಲೆ ಇನ್ನೆರಡು ತೊಗೋಬೇಕಲ್ವ. ಇದೇ ನೋಡಿ ಮಾಲ್ಗಳಲ್ಲಿ ನಡೆಯೋಂಥ ದಂಧೆ ಅಂದರೆ ಹಿಂಗೇನೆ, ಹಿಂಗೆ ಆಗುತ್ತೆ. ನಾವೊಂದ್ಸಲ ಯಾವುದಕ್ಕೆ ಬಿಗ್ ಬಜಾರ್ ಇತ್ತಲ್ವ, ಅಲ್ಲಿ ನೇಲ್ ಪಾಲಿಶ್ ಚೆನ್ನಾಗಿರುತ್ತೆ ಅಂತ ಇದೇ ಥರ ಚೀಪಾಗಿ ಸಿಗುತ್ತೆ ಅಂತ ಹೋದಾಗ ನೇಲ್ ಪಾಲಿಶ್ದು ಬಾರ್ಕೋಡ್ ಏನೋ ಆಗಿ ನೇಲ್ ಪಾಲಿಶ್ ಬಿಟ್ಟು ಸೂಟ್ ಕೇಸ್ ತಗೊಬಂದಿದ್ದೆ. ಒಂದು 100 ರೂಪಾಯಿ ನೇಲ್ ಪಾಲಿಶಿಗೆ ಹೋಗಿ 6,500-7,000 ರೂಪಾಯಿ ಸೂಟ್ ಕೇಸ್ ತಗೊಬಂದಿದ್ದೆ. ಇಂಥ ಕತೆಗಳೆಲ್ಲ ನಡೀತವೆ ಗೊತ್ತಾ. ಸೂಪರ್ ಮಾರ್ಕೆಟಿಗೆ ಹಂಗೆ ಹೋದರೆ ಹಾಗೇನೆ. ನಮ್ಮನೇಲಿ ಹೇಳೋದು ಒಂಥರ ನಿಜ ಅನಿಸುತ್ತೆ. ನನಗೇನು ಗೊತ್ತಾ, ನಾನು ಹಚ್ಚಲ್ಲ. ಇವಾಗ ಸ್ವಲ್ಪ ನೇಲ್ ಪಾಲಿಶ್ ಹಚ್ತಾ ಇದ್ದೀನಿ. ನಾನು ತುಂಬ ಕಮ್ಮಿ ಹಚ್ಚೋದು. ಎಲ್ಲರೂ ಹೋಗ್ಬೇಕಿದ್ರೆ ಮಾಡಬೇಕಿದ್ರೆ ಅದು ನೆನಪಾದ್ರೆ ಖಾರ ಕುತ್ಕ ಹಚ್ಕೊತೀನಿ. ಮನೆಯಲ್ಲಿ ಕೆಲಸ ಮಾಡ್ತೀನಲ್ಲ, ಪಾತ್ರೆ ಎಲ್ಲ ತೊಳಿತೀನಿ. ಬಟ್ಟೆ ಒಗೆಯೋದು ಅಂದರೆ ನೆಲ ವರ್ಷ ಬಟ್ಟೆನಾದರೂ ಒಗಿತೀನಲ್ವಾ, ಪಾತ್ರೆನೇ ಜಾಸ್ತಿ ತೊಳೆಯೋದ್ರಿಂದ ನೇಲ್ ಪಾಲಿಶ್ ಹೋಗ್ಬಿಡುತ್ತೆ. ಹಾಗಾಗಿ ನಾನು ನೇಲ್ ಪಾಲಿಶ್ ಹಚ್ಚಲ್ಲ. ಆದರೆ ಇವಾಗ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬೈತಾರೆ ನಮ್ಮ ಮನೆಯವ್ರು ಹಚ್ಕೋ ಅಂತ ಹೇಳಿ. ಒಂದು ರಾಶಿ ಇದ್ದಾವೆ ನನ್ನ ಹತ್ರ. ಊರಿಗೆ ಹೋದ್ಮೇಲೆ ಒಂದಿನ ನೇಲ್ ಪಾಲಿಶ್ ತೋರಿಸ್ತೀನಿ. ಎಲ್ಲ ಗಟ್ಟಿಯಾಗಿ ಹೋಗಿದ್ದಾವೆ. ಅದಕ್ಕೆ ನನಗೆ ಸ್ವಲ್ಪ ಚೀಪಾಗಿರೋಂಥ ಸಾಕು. ನನಗೆ ನಾನು ಹಚ್ಚೋದಕ್ಕೂ ಇದಕ್ಕೂ ನನಗೇನು 1,000 ರೂಪಾಯಿ 2,000 ರೂಪಾಯಿ ನೇಲ್ ಪಾಲಿಶ್ ಬೇಡ. ಚೀಪ್ ಆ್ಯಂಡ್ ಬೆಸ್ಟಾಗಿ ನನಗೆ ಇದೇ ಇಷ್ಟ ಆಗುತ್ತೆ. ನಮ್ಮನೆಯವ್ರು ಹೇಳೋದು ಒಂದ್ಸಲ ಸರಿ ಅನ್ನಿಸ್ತು. ನನಗೆ ಇದು ಈ ಕಲರ್ ಇಷ್ಟ. ಕಾಲಿಂದ ಹೋಗಿದೆ, ಅದ್ರ ಇದನ್ನು ಮಾಡಿಲ್ಲ. ಸೀರೆ ಉಟ್ಕೊಳ್ಳೋಣ ಅಂತ ಇದ್ದೀನಾ, ಹಾಗಾಗಿ ಕಾಲಿಗೆ ಹಚ್ಚೋದಿಲ್ಲ. 2 ಬೆರಳಿಗೆ ನೇಲ್ ಪಾಲಿಶ್ ಇದೆ, 3 ಬೆರಳಿಗೆ ನೇಲ್ ಪಾಲಿಶ್ ಇಲ್ಲ. ಹಾಗಾಗಿದೆ. ಇರಲಿ, ಕಾಲು ಹೆಂಗಿದ್ರು ಸೀರೆ ಇರುತ್ತಲ್ವ, ಸೀರೆ ಒಳಗೆ ಇರುತ್ತೆ, ಕಾಲೇನು ಕಾಣಲ್ಲ. ಕೈ ಮಾತ್ರ ಹೊರಗೆ ಕಾಣುತ್ತಲ್ಲ, ಕೈಗೆ ಅಷ್ಟೇ ಹಚ್ಕೊಳ್ಳೋದು ಅಷ್ಟೇ. ಅಮ್ಮ ಅದೇ ಟೀ ಮಾಡಲಾ ಅಂತ ಹೇಳಿದ್ರು. ಹ್ಞೂ ಅಂದೆ. ಅಮ್ಮ ಸ್ನಾನ ಮಾಡ್ತೀನಿ ಅಂತಿದ್ರು. ಒಂದ್ಸಲ ಕೈಕಾಲು ಮುಖ ತೊಳಿತೀನಿ ಅಂತಿದ್ರು. ಏನಾರು ಮಾಡ್ಕೊಳ್ರಿ ಅಂದೆ. ಹೆಂಗಿದ್ರು ನಾನು ನೀರು ಕಾಯಿಸಿಟ್ಟಿದ್ದೀನಿ. ನಾ ಸ್ನಾನ ಏನೂ ಮಾಡಲ್ಲ. ಕ್ಲೀನಾಗಿ ಕೈಕಾಲು ಮುಖ ತೊಳೆದು ಹಾಗೆ ಸೀರೆ ಉಟ್ಕೊಂಡು ಹಾಗೆ ಹೋಗ್ತೀನಿ. ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ತೀನಿ. ಗೊತ್ತಿಲ್ಲ ಮಾಡ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ನಮ್ಮವರೇ ಇದ್ದಾಗ ನಂಗೆ ವೀಡಿಯೋ ಮಾಡೋಕ್ಕೊಂಥರ ಅಂತ ಅನಿಸುತ್ತೆ. ಹಾಗಾಗಿ ಆಮೇಲೆ ನಮ್ಮ ಮನೆಗೆ ನಮ್ಮ ಅತ್ತೆ ಬಂದಿದ್ರು ಗೊತ್ತಾ. ಅಂದರೆ ನಮ್ಮ ಅಪ್ಪನ ತಂಗಿ ನಮ್ಮ ಮನೆಗೆ ಬಂದಿದ್ರು. ನಾನು ಅದ್ರ ವೀಡಿಯೋನೇ ಮಾಡಲಿಲ್ಲ. ಅತ್ತೆ ಮಾವನಿಬ್ಬರು ಮಕ್ಕಳು, ಸೊಸೆ, ಮೊಮ್ಮಗಳು ಎಲ್ಲ ಬಂದಿದ್ರು. ನಾನು ಅವತ್ತು ವೀಡಿಯೋನೇ ಮಾಡಲಿಲ್ಲ. ಎಲ್ಲರೂ ನಮ್ಮವರು ಅಂತ ಬಂದಾಗ ನಂಗೆ ವೀಡಿಯೋ ಮಾಡಬೇಕಂತ ಅನ್ನಿಸ್ಲೇ ಇಲ್ಲ. ಹೋದ್ಮೇಲೆ ಅನ್ನಿಸ್ತು ಅಯ್ಯೋ ವೀಡಿಯೋ ಮಾಡಬೇಕಾಗಿತ್ತು ಅಂತ. ನನಗೆ ಬಂದಾಗ ಅವ್ರಿಗೆ ಉಪಚಾರ ಮಾಡೋದು ಅದೇ ಆಗ್ಬಿಡುತ್ತಲ್ವಾ. ಹಾಗಾಗಿ ನಾ ಇಲ್ಲಿ ಬರೋದಕ್ಕಿಂತ ಒಂದು 3-4 ದಿನದ ಮುಂಚೆ ಬಂದಿದ್ದರು. ಒಂದಷ್ಟು ಕಾಯ್ದು ಬರ್ಫಿ ಮಾಡ್ಕೊಂಡು ಬಂದಿದ್ದರು. ಅದು ನಾನು ಪಕ್ಕದ ಮನೆಯವರಿಗೆಲ್ಲ ಸ್ವಲ್ಪ ಕೊಟ್ಟೆ, ಅಮ್ಮಂಗೆ ಒಂದು ಕೊಟ್ಟೆ ಅಷ್ಟೇ. ಇವತ್ತು ಬನ್ನಿ, ಕಾಡಲ್ಲಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಆದರೆ ಹಗಲು ನಾನು ಹೋಗಲ್ಲ, ರಾತ್ರಿ ಹೋಗೋದ್ರಿಂದ ನಿಮಗೆ ತೋರ್ಸೋಕ್ಕಾಗಲ್ಲ ಅಲ್ಲಿ ವಾತಾವರಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ನಮಗೆಲ್ಲ ವಿರಾಣ್ಪುರ ಅಂದರೆ ಏನೋ ಒಂಥರ ಖುಷಿ. ಅವಾಗೆಲ್ಲ ನಾನು ವೀಡಿಯೋ ಮಾಡಿದ್ರೆ ಅದನ್ನು ಮಾಡ್ತಾ ಅಲ್ಲಿ ನೆನಪುಗಳನ್ನೆಲ್ಲ ಹಂಚ್ಕೊತೀನಿ. ಮಾಡೋ ಥರ ಮಾಡಪ್ಪ ದೇವ್ರೆ ಅಂತ ಕೇಳ್ಕೊತೀನಿ ಅಷ್ಟೇ, ಮತ್ತೇನಿಲ್ಲ. ಅಮ್ಮ ನನಗಿಂತ ಮುಂಚೆ ಹೋಗ್ತೀನಿ ಅಂತ ಹೇಳಿದರು. ಆಮೇಲೆ ಏನಾಯಿತು ಅನ್ನೋದನ್ನು ವೀಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಟೀ ಮಾಡಿ ಕೊಟ್ಟರು ಅಮ್ಮ. ಟೀ ಕುಡಿದ್ಬಿಟ್ಟು ನಾನು ವೀಡಿಯೋ ಅಪ್ಲೋಡಿಗೆ ಕೂಡ ಹೋಗಿ ಬಂದೆ. ಹೊಸಬಳೆಗೆ ಹೋಗಬೇಕು. ಪ್ರತಿ ಸಲ ಹೋದಾಗ ವೀಡಿಯೋ ಅಪ್ಲೋಡ್ ಬೇಗ ಆಗ್ತಾಯಿತ್ತು. ಯಾಕೋ ಗೊತ್ತಿಲ್ಲ, ಈ ಸಲ ತುಂಬ ಲೇಟಾಗಿ ಆಗ್ತಾಯಿತ್ತು. ಟೈಮು 6 ಗಂಟೆ ಆಯ್ತು. ನಮ್ಮಮ್ಮ 5 ಗಂಟೆಗೆ ಹೊಂಟವರು. ನನ್ನ ವೀಡಿಯೋ ಅಪ್ಲೋಡ್ ಆಗಿ ನಾನು ರೆಡಿ ಆದರೂ ನಮ್ಮಮ್ಮ ಇನ್ನೂ ಇಲ್ಲೇ ಇದ್ದಾರೆ. ನಂಗೆ ತಮ್ಮ ಬಿಡ್ತೀನಿ ಅಂತ ಹೇಳಿದ್ದಾನೆ. ಅವ್ನು ಗಿಟ್ಟಿಗೆಲ್ಲ ಮಾಡಿಸ್ಕೊಬಂದ. ಅದಕ್ಕೆ ಸ್ನಾನ ಮಾಡು ಅಂತೇಳಿ ಸ್ನಾನ ಮಾಡಿಸಿ, ಅವ್ನು ಬಟ್ಟೆ ಇರಲಿಲ್ಲ, ನಮ್ಮ ಮನೆಯಲ್ಲೇ ಒಂದು ಬಟ್ಟೆ ಕೊಟ್ಟೆ ಹಾಕ್ಕೊಂಡಿದ್ದಾನೆ. ನಮ್ಮಮ್ಮ 6 ಗಂಟೆಯಿಂದ ಹೊಂಟು ಒಂದು ನಿದ್ದೆ ತೆಗೆದು ಈಗಲೂ ಕಾಯ್ತಾ ಇದ್ದಾರೆ. ಹೋಗ್ಬೇಕಿದ್ರೆ ಹಂಗೆ ಹೋಗ್ತೀನಿ, ಇವ್ನು ಬಿಡ್ತಾನೆ. ಬರ್ಬೇಕಿದ್ರೆ ಯಾರನ್ನಾರು ಬಿಡಿ ಅಂತ ಕೇಳಬೇಕು. ಸಿಂಪಲಾಗಿ ಒಂದು ಸೀರೆ ಉಟ್ಕೊಂಡಿದ್ದೀನಿ. ಅವತ್ತು ಮೈಸೂರಲ್ಲೇ ಇದೆ ಹುಟ್ಟಿದ್ನ ಅಂತ ನಾನು ನೆನಪಿಲ್ಲೇನ. ನಾನು ಮದುವೆಯಲ್ಲಿ ತಗೊಂಡಿರೋ ಸೀರೆ ಇದು, 22 ವರ್ಷದ ಸೀರೆ ಇದು. ಕಾಟನ್ ಸೀರೆ. ಇದಕ್ಕೆ ಬ್ಲೌಸ್ ಕೂಡ ಈ ಕಲರೇ ಇತ್ತು, ವೈಟ್ ಇತ್ತು. ನನ್ನ ಕಾಟನ್ ರೇಷ್ಮೆ 2 ಇದ್ದಾವೆ. ಎಷ್ಟು ಚೆನ್ನಾಗಿದಾವೆ ಗೊತ್ತಾ. ನಮ್ಮಮ್ಮಗೆ ಕಾಟನ್ ಉಡೋ ಅಂದರೆ ದಪ್ಪ ಅಂತೆ. ದಪ್ಪ ಇಲ್ಲ ಏನಿಲ್ಲ, ಎಷ್ಟು ಚೆನ್ನಾಗಿ ಕೇಳುತ್ತೆ ಗೊತ್ತಾ, ಹೇಳ್ದಂಗೆ ಕೇಳುತ್ತೆ. ಮತ್ತು ನಮ್ಮಮ್ಮಗೆ ನೆರಿಗೆ ಭಾಳ ಬರಬೇಕು. ನೆರಿಗೆ ಬಂದರೆ ಹೊಟ್ಟೆ ಬರುತ್ತೆ ಅಂತ ಹೇಳ್ತೀನಿ. ನಾನೀಗ ಸೀರೆ ತಗೊಂತಾರಲ್ಲ ಅವರು, ಅದ್ರ ಪಕ್ಕಕ್ಕೆ ಇನ್ನೊಂದು 2-3 ನೆರಿಗೆ ಆಗೋಂಥದ್ದು ಅದ್ರದ್ದೇ ಥರದೊಂದು ಬಟ್ಟೆ ಕೊಡ್ಸೋದು. ಇಷ್ಟುದ್ದ
ಕೊಡಿಸಿ ಆಮೇಲೆ ಉಟ್ಕೊಳ್ಳೋದು. ಅದೆಂತ ಹಂಗೆ ನೆರಿಗೆ ಬರ್ಬೇಕೇನೋ, 5 ನೆರಿಗೆ ಬಂದರೆ ಸಾಕಪ್ಪ. ಏನೋ ಅವ್ರವ್ರಿಗೆ ಬಿಟ್ಟಿದ್ದು, ನಾವೆಂತ ಹೇಳೋಕ್ಕಾಗುತ್ತಲ್ಲ. ಅದೇ ಹೊರಡಬೇಕು. ನಮ್ಮ ಅಮ್ಮ ಹೋದ್ಮೇಲೆ ನಾವು ಹೋದರೆ ಚೆನ್ನಾಗಿರುತ್ತೆ, ನಾನೇ ಮುಂಚೆ ಹೋದರೆ ಚೆನ್ನಾಗಲ್ಲ ಅಂತ ನಾನು ಕಾಯ್ತಾ ಇದ್ದೀನಿ. ನಮ್ಮಮ್ಮ ಮಧ್ಯಾಹ್ನನೇ ಕಾಯಿ ಸುಲ್ಕೊಂಡು ಎಲ್ಲ ರೆಡಿ ಮಾಡಿ, ಬೇಡಪ್ಪ ನಮ್ಮಮ್ಮ ಎಂಥದ್ದು ತಂದಿಲ್ಲ, ನಾನು ಹಾಕೋಣಕ್ಕೆ ತಂದಿಲ್ಲ, ನಾನು ಎಂಥದ್ದು ತಂದಿಲ್ಲ, ಏನು ಅದೇನು ಮದುವೆ ಮನೆ ದೇವಸ್ಥಾನಕ್ಕೆ ಹೋಗೋದಲ್ಲ ಅಂತ ಹೇಳಿ ನಾನು ಮತ್ತೆ ಬಸ್ಸಿಗೆ ಬೇರೆ ಬರೋದಲ್ವ, ಹಾಗಾಗಿ ಬಳೆನೂ ಅವ್ರದ್ದೇ ಇತ್ತು, ಅವ್ರ ಹತ್ರನೇ ಹಾಕೊಂಡೆ. ಏನೋ ಹಾಕೊಂಡು ಬಂದಿರಲಿಲ್ಲ, ಒಂದು ಬಳೆ ಹಾಕ ಬಂದಿದ್ದೆ ಅಷ್ಟೇ. ಒಂದು ಕೈ ವಾಚ್ ಕಟ್ತೀನಲ್ಲ, ದೇವಸ್ಥಾನ ಅಲ್ಲ ಬೇಡ ಅಂತೇಳಿ ಅವ್ರದ್ದೇ ಬಳೆ ಕೊಟ್ಟಿದ್ದಾರೆ, ಹಸಿರು ಬಳೆ ಇದ್ದು ಇಲ್ಲೇನೆ, ಅದನ್ನೇ ಹಾಕೊಂಡು ಬಳೆ ಹಾಕೊಂಡಿದ್ದೀನಿ. ಸಾಕು ದೇವಸ್ಥಾನಕ್ಕಲ್ಲ, ಹಂಗಾಗಿ ಆ ಸರ ಹಾಕ ಈ ಸರ ಹಾಕ ಸಾಕು. ಏನಕ್ಕೆ ಇದೊಂದೇ ಸಾಕು. ನಂಗೆ ತುಂಬ ಸಿಂಪಲ್ ಆಗಿರೋದೇ ಇಷ್ಟ ಆಗುತ್ತೆ. ಅಂದರೆ ಮದುವೆ ಮನೆಗಳಲ್ಲಿ ತುಂಬ ಚೆನ್ನಾಗಿ ರೆಡಿ ಆಗ್ತೀನಿ, ಬೇರೆ ಕಡೆ ಹೋಗ್ಬೇಕಿದ್ರೆ ಸಿಂಪಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಬ್ಲೌಸ್ ಎಲ್ಲ ಲೂಸ್ ಆಗಿಬಿಟ್ಟಿದ್ದಾವೆ, ತೆಳಗಾಗಿದ್ದೀನ ಅಂದೆ, ಇಲ್ಲ ಬ್ಲೌಸ್ ಲೂಸ್ ಆಗಿರ್ತಿ ಅಂದ್ರೆ ಅಮ್ಮ. ಇಲ್ಲಿ ಸರಿ ಇದೆ, ತೋಳು ಮೈ ಸ್ವಲ್ಪ ಲೂಸ್ ಆಗಿತ್ತು, ಅದಕ್ಕೆ 2 ಕಡೆನೂ ಪಿನ್ ಹಾಕೊಂಡು ರೆಡಿಯಾಗಿದ್ದೀನಿ. ಇವತ್ತೊಬ್ಬರು ಸರ್ಪ್ರೈಸ್ ಆಗಿರೋದು ಬರ್ತಾರೆ, ತೋರಿಸ್ತೀನಿ ಯಾರು ಅಂತ, ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. 6:15 ಆಗಿತ್ತು. ಅಮ್ಮನ ಅಕ್ಕ ಅವರು ಬಂದರು. ಅವರು ಅಕ್ಕ ಅಂದರೆ ಸ್ವಂತ ಅಕ್ಕ ಏನಲ್ಲ, ಹಾಗೆ ಸಂಬಂಧದಲ್ಲಿ ಅಕ್ಕ ಆಗಬೇಕು. ನಮ್ಮ ಊರ ಹತ್ರನೇ ಇದ್ದಾರೆ, ಹಿರಳಲ್ಲಿ ಇದ್ದಾರೆ. ನಿಜ ಹೇಳ್ತೀನಿ, ಸ್ವಂತ ಅಕ್ಕ ತಂಗಿ ಇದ್ದರೂ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಎಲ್ಲ ಗೊತ್ತಿಲ್ಲ. ಪಾಪ ನಮ್ಮಮ್ಮನ ಅಷ್ಟು ಆಸೆ ಮಾಡ್ತಾರೆ ಅವರು. ಅವರಿಬ್ಬರೇ ಗಂಡ ಹೆಂಡತಿ ಬಂದಿದ್ದರು, ಹಾಗಾಗಿ ನಾನು ಚಿಕ್ಕಪ್ಪನ ಮಗಂಗೆ ಬೇಡ ಬಿಡು ಬೈಕಲ್ಲಿ ಬಿಡೋದು, ನಾನು ಕಾರಲ್ಲೇ ಹೋಗ್ತೀನಿ ಅಂತ ಅವ್ರ ಕಾರಲ್ಲೇ ಹೋಗಿ ವಾಪಸ್ ಬರಬೇಕಿದ್ರು ಕೂಡ ಅವ್ರ ಕಾರಲ್ಲೇ ಬಂದೆ. ನಾನು ನಮ್ಮ ಹಳೆ ಮನೆಯಲ್ಲಿ ಕೂಡ ಹೋಗ್ಬೋದಾಗಿತ್ತು, ಅಂದರೆ ಚಿಕ್ಕಮ್ಮರ ಜೊತೆಗೂ ಹೋಗ್ಬೋದಾಗಿತ್ತು. ಮತ್ತು ಅವ್ನು ಬಿಡ್ತೀನಿ ಅಂತ ಹೇಳಿದ್ನಲ್ಲ, ಹಂಗಾಗಿ ನಾನು ಕಾಯ್ತಾ ಇದ್ದೆ. ಆಮೇಲೆ ಅವ್ರ ಕಾರಲ್ಲೇ ಹೋದ್ವಿ. ಇಲ್ಲಿ ಹೋಗ್ಬೇಕಿದ್ರಲ್ಲ ರೋಡ್ ಅಷ್ಟೊಂದು ಚೆನ್ನಾಗಿ ಇಲ್ಲ. ನಾನು ಹಗಲು ವೀಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕಾಡು ಮಧ್ಯ ದೇವಸ್ಥಾನ, ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ನಮಗೆಲ್ಲ ಇಲ್ಲಿಗೆ ಬರೋದು ಅಂದರೆ ಒಂಥರ ಹಳೆ ನೆನಪುಗಳು ನಮ್ಮ ಕಣ್ಣೆದುರುಗಡೆ ಬರುತ್ತೆ. ನಾವು ಯಾವಾಗಲೂ ಅಷ್ಟೇ ಕಾರ್ತಿಕ್ ಮಾಸದಲ್ಲಿ ಒಂದು ಸಲ ಇಲ್ಲಿ ಬಂದು ನಾವು ಕಾರ್ತಿಕ ಹಚ್ಚಿ ಹೋಗ್ತಾ ಇದ್ವಿ. ಬಂದು ಇಲ್ಲೇ ಅಡುಗೆ ಮಾಡಿ ಟ್ಯಾಕ್ಟ್ರಿಲಿ ಬರ್ತಾಯಿದ್ವಿ ಮುಂಚೆ ಎಲ್ಲ. ವಿಡಿಯೋದಲ್ಲಿ ಯಾರನ್ನೋ ತೋರಿಸ್ತೀನಿ ಅಂದೆಲ್ಲ, ಆಶಾ ಅವರಿಗೆ ಇದು ಮನೆ ದೇವರಂತೆ. ನನಗೂ ಹೋದ ವರ್ಷನೂ ಈಗ ಒಂದು 2 ವರ್ಷದ ಹಿಂದೆ ಗೊತ್ತಾಗಿದೆ ಆಶಾ ಅವರಿಗೆಲ್ಲ ಇಲ್ಲಿ ಇದು ಮನೆ ದೇವರು ಅಂತ ಹೇಳಿ. ನಮಗೂ ಕೂಡ ಇದು ಮನೆ ದೇವರು ಆಗಿತ್ತಂತೆ. ಆಮೇಲೆ ನಮ್ಮನೇಲಿ ವೀರಭದ್ರ ದೇವರು ಮನೆಯಲ್ಲೇ ನಮಗೇನೋ ಒಂದು ಫೋಟೋ ಅಲ್ಲ, ಅದೇನೋ ಒಂಥರದ್ದು ಇರುತ್ತೆ, ಅದು ಇತ್ತು ನಮ್ಮ ಹಳೆ ಮನೆಯಲ್ಲಿ. ಆಮೇಲೆ ಅದಕ್ಕೆ ತುಂಬ ಪೂಜೆ ಪುನಸ್ಕಾರ ಆ ಥರ ಎಲ್ಲ ಮಾಡಬೇಕು. ಹಾಗಾಗಿ ನಮ್ಮ ಮುತ್ತಜ್ಜಿ ಏನೋ ಅದನ್ನು ತೊಗೊಬಂದು ಇಲ್ಲಿ ದೇವಸ್ಥಾನದಲ್ಲಿ ಇಟ್ಟು, ಆನಂತರ ನಮಗೆ ಉಳುವಿ ಚನ್ನಬಸವಣ್ಣ ಅಂತ ಹೇಳ್ತಾರೆ, ಅದು ನಮಗೆ ಮನೆ ದೇವರಾಯಿತು ಅಂತ ಹೇಳ್ತಾರೆ. ನನಗೂ ಕರೆಕ್ಟಾಗಿ ಅದೇನು ಕತೆ ಗೊತ್ತಿಲ್ಲ. ಎಲ್ಲರಿಗೂ ಒಂದು ಮನೆತನ ಅಂದಮೇಲೆ ಒಂದು ಮನೆ ದೇವ್ರು ಇದ್ದೇ ಇರುತ್ತೆ. ಆಶಾ ಕೂಡ ಬಂದಿದ್ಲು. ಅದೇ ತುಂಬ ಜನ ಕೇಳ್ತೀರಾ, ಆಶಾ ಶಶಿ ಯಾರು ಎಲ್ಲೂ ಹೋಗ್ತಾ ಇಲ್ಲ ಅಂತ. ಆಶಾ ಮಕ್ಕಳು ಓದಿಸೋದಕ್ಕೆ ಅಂತ ಪೇಟೆಗೆ ಬಂದಿದ್ಲು, ಅವಳು ಊರಿಗೆ ಹೋದ್ಲು. ಆಮೇಲೆ ನಮ್ಮದೇ ಆಗಿರೋ ಕೆಲವೊಂದು ಜವಾಬ್ದಾರಿಗಳು ಎಲ್ಲ ಬಂದ ಮೇಲೆ ನಾವು ಕೂಡ ಎಲ್ಲೂ ಆ ಥರ ಹೋಗೋದು ಆ ಥರ ಎಲ್ಲ ಬಿಟ್ಬಿಟ್ವಿ. ನಾವು ಮುಂಚೆನೂ ಆ ಥರ ಓಡಾಡ್ತಿರ್ಲಿಲ್ಲ, ಯಾಕಂದರೆ ತುಂಬ ಜನರಿಗೆ ಡೌಟ್ ಇದೆ, ಯಾಕೆ ಓಡಾಡ್ತಿಲ್ಲ ಹಾಗೆ ಹೇಗೆ ಅಂತ. ಆ ಶಶಿ ನಮಗೆ ಶ್ರಾವಣ ಮಾಸದಲ್ಲಿ ಅರ್ಶಿನ ಕುಂಕುಮ ಕರೆದಿದ್ರು, ನಾನು ಹೋಗಿದ್ದೆ, ಆಶಾ ಬಂದಿದ್ಲು. ಮೊನ್ನೆ ದೀಪಾವಳಿಲಿ ಕೂಡ ಅಂಗಡಿ ಪೂಜೆ ಇತ್ತು, ನಾನು ಬಂದಿದ್ದೆ, ಆಶಾನೂ ಹೋಗಿದ್ಲು. ನಾನು ಅವಾಗ ಯಾವಾಗೋ ವೀಡಿಯೋನ ಮಾಡಲಿಲ್ಲ ಅಷ್ಟೇ. ದಯವಿಟ್ಟು ಯಾರು ಏನೋ ತಿಳ್ಕೊಬಿಡಿ, ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ನಿಮಗೆ ಆಗಿರೋ ಡೌಟು ನಾನು ಇವತ್ತು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಆಶಾನಮ್ಮ, ಆಮೇಲೆ ಆಶಾನ ಅತ್ತೆ, ಅವ್ರ ಕಡೆಯವರು ಎಲ್ಲ ತುಂಬ ಜನ ಬಂದಿದ್ದರು. ಇದು ಕಾರ್ತಿಕ್ ಮಾಸದ ಕೊನೆ ದಿನ ಅಮಾವಾಸ್ಯೆ ಇರುತ್ತೆ ಗೊತ್ತಾ, ಅವತ್ತಿನ ವಿಡಿಯೋ ಇದು. ನಾನು ವಿಡಿಯೋನ ಊರಲ್ಲೇ ಎಡಿಟ್ ಮಾಡಿ ಅಲ್ಲಿ ಬೇಗ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಹಾಗೆ ವೀರಭದ್ರ ದೇವರಿಗೆ ಒಳಗಡೆ ದೇವಸ್ಥಾನದ ಒಳಗಡೆ ಗರ್ಭಗುಡಿಗೆಲ್ಲ ಹೆಣ್ಮಕ್ಳು ಹೋಗೋ ಹಾಗಿರೋದಿಲ್ಲ. ವೀರಭದ್ರ ದೇವ್ರು ಒಕ್ಕಲಿರೋರಿಗೆ ಗೊತ್ತಿರುತ್ತೆ, ಗಂಡು ಮಕ್ಕಳು ಮಾತ್ರ ಅಲ್ಲಿಗೆ ಹೋಗ್ತಾರೆ. ಸ್ವಾಮಿಯರು ಬಂದಿದ್ದರು, ರುದ್ರಾಭಿಷೇಕ ಎಲ್ಲ ಮಾಡ್ತಾಯಿದ್ರು. ಇದೆಲ್ಲ ಆಶಾನ ಮನೇಲಿ ಬಿಟ್ಟಿರೋಂಥ ಹೂವಂತೆ. ನಾನು ಆಶಂಗೆ ನಮ್ಮ ಅಮ್ಮಂಗೆ ತೋರಿಸ್ಬೇಡ ಅಂತ ನಾನು ತಮಾಷೆನ ಮಾಡ್ತಾ ಇದ್ದೆ. ನಮ್ ಚಂದ ಇರತ್ತೆ ಅಲ್ಲೊಂದು ಹಸುಳ ಇದೆ ನೋಡ್ರಿ, ಅಲ್ಲೊಂದಿದೆ ನೋಡ್ರಿ ಕಡೆ ಎಲ್ಲೋ ಕಲರ್ ನೋಡಮ್ಮ, ಎಷ್ಟು ಕಲರ್ ಅಮ್ಮ ಇದು ದೊಡ್ಡಕ್ಕೈತೆ ನೋಡಿ. ನಮ್ಮನೆ ಸಣ್ಣ ಬಿಡ್ತೈತೆ ಇದು.
ಪ್ರತಿ ಸಲನೂ ಅಮ್ಮ ಕರೀತಾಯಿದ್ರು, ತುಂಬ ಚೆನ್ನಾಗಿರುತ್ತೆ ಬಾ ಬಾ ಅಂತ ಕರೀತಾಯಿದ್ರು. ನಮಗೆಲ್ಲ ಈ ದೇವಸ್ಥಾನ ಏನೋ ಒಂಥರ ಸೆಂಟಿಮೆಂಟ್ ಥರ ಇದು. ನಾವೆಲ್ಲ ಆವಾಗ ಹಳೆ ಮನೇಲಿ ಟ್ಯಾಕ್ಟ್ರಿ ತೊಗೊಂಡು ಅಲ್ಲೇ ಹೋಗಿ ಅಡುಗೆ ಎಲ್ಲ ಮಾಡ್ತಾಯಿದ್ವಿ. ಆವಾಗ ಹೋಗೋಕ್ಕಾಗಿಲ್ಲ ಅಂದರೆ ನಾವು ಮತ್ತು ನಮ್ಮ ಶಿಲ್ಪಾರ ಮನೆಯವರು ತೋಟದ ಮೇಲಾಸಿ ನಡ್ಕೊಂಡೋಗಿ ರೊಟ್ಟಿ ಬುತ್ತಿ ಆ ಥರದ್ದೆಲ್ಲ ತೊಗೊಂಡೋಗಿ ದೇವ್ರಿಗೆ ಪೂಜೆ ಮಾಡಿ ಕಾರ್ತಿಕ ಹಚ್ಚಿ ಬರ್ತಾಯಿದ್ವಿ. ದೇವರ ಕೀ ಕೂಡ ನಮ್ಮ ಮನೆಯಲ್ಲೇ ಇರ್ತಾಯಿತ್ತು. ನಾವು ಹಳೆ ಮನೆ ಎದುರುಗಡೆ ಮನೇಲಿದ್ವಲ್ಲ, ಯಾವಾಗಲೂ ಕೀ ನಮ್ಮ ಮನೆಯಲ್ಲೇ ಇರ್ತಾಯಿತ್ತು. ಆಮೇಲೆ ಇಲ್ಲಿ ಬಂದ ಮೇಲೆ ಅಲ್ಲಿ ಏನು ಅನಿಸಿಕೆ ಅನ್ನೋದೊಂದು ಬುಕ್ಕು ಕೂಡ ಇಟ್ಟಿದ್ರು. ಅದು ಇವಾಗ ಇದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ಆ ಬುಕ್ಕಲ್ಲಿ ನಾವು ಅಲ್ಲಿದೇನಾದರೂ ಅನಿಸಿಕೆ ಬರೋ ಥರ ಆವಾಗಿನ ಕಾಲದಲ್ಲೇ ಅದು ಇತ್ತು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ನನಗಂತೂ ಖುಷಿ ಆಯಿತು. ನಾನು ಹೋಗದೆ ಅದೇ 23-24 ವರ್ಷನೇ ಆಗೋಗಿತ್ತು. ಮದುವೆಗಿಂತ ಹಿಂದೆ ಈ ದೇವಸ್ಥಾನನ ರೆನೋವೇಷನ್ ಮಾಡಿದರು. ಆವಾಗ ನಾನು ಹೋಗಿದ್ದು ನನಗೆ ನೆನಪಿದೆ, ಕಾರ್ತಿಕ ಮಾಡಿರೋದು. ಆಮೇಲೆ ನನಗೆ ಬರೋಕ್ಕೇ ಆಗಿರಲಿಲ್ಲ. ಹಾಗೆ ಪೂಜೆ ಎಲ್ಲ ಆಯಿತು. ಇವಾಗ ನೋಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ. ಆ ದೇವರು ನಿಮಗೂ ಒಳ್ಳೇದು ಮಾಡಲಿ, ಹಾಗೆ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ನನ್ನ ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಾನು ಸುತ್ತಮುತ್ತ ಹೇಗಿದೆ ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅರ್ಜುನ್ ಹಚ್ಚು ದೀಪ, ಇಲ್ಲಿ ಹಚ್ಚು ತಗೊಂಡು ದೀಪ ಹಚ್ಚು, ಒಂದೆರಡು ದೀಪ ಹಚ್ಚು. ಹಾಗೆಯೇ ಪ್ರಸಾದ ಅಂತ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಒಂದು ಪ್ರಸಾದ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ಅದರದ್ದು ವೀಡಿಯೋನ ಮಾಡಲೇ ಇಲ್ಲ. ನಾನು ಕೂಡ ಬಾಳೆಹಣ್ಣನ್ನೆಲ್ಲ ಹೆಚ್ಚಿದೆ. ಯಾರಾದರೂ ವೀಡಿಯೋ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನಾನೇ ವೀಡಿಯೋ ಮಾಡೋದು ಮತ್ತು ನನಗೂ ಒಂದು ಸ್ವಲ್ಪ ಒಂಥರ ಕಸಿವಿಸಿ ಅನಿಸುತ್ತಲ್ವ, ಹಾಗಾಗಿ. ಮತ್ತು ರಾತ್ರಿ ಊಟ ಅಂದರೆ ಇದಿತ್ತು, ಕೇಸರಿ ಬಾತು ಮತ್ತು ಉಪ್ಪಿಟ್ಟನ್ನ ಮಾಡಿದರು. ಹಾಗೆಯೇ ಮಸಾಲ ಮಂಡಕ್ಕಿ ಕೂಡ ಮಾಡಿದರು. ಕಾರ್ತಿಕ ಅಂದರೆ ಮಂಡಕ್ಕಿ ಮಾಡೇ ಮಾಡ್ತಾರಲ್ವ, ಹಾಗಾಗಿ ಯಾವಾಗಲೂ ಮಂಡಕ್ಕಿ ಕೊಡ್ತಾರೆ. ಮಂಡಕ್ಕಿ ಕಾಯಿ, ಅದು ಮಸಾಲ ಮಂಡಕ್ಕಿ 2 ಥರದ್ದು ಮಾಡಿದರು. ನನ್ನ ಫ್ರೆಂಡ್ ಸುಮಾ ಅಂತ ಇದ್ದಾಳೆ, ಅವಳು ಪುದೀನ ಮಸಾಲ ಮಂಡಕ್ಕಿ ಮಾಡಿದ್ಲು, ಒಂಥರ ಚೆನ್ನಾಗಿತ್ತು. ಹಾಗೆ ಇವರೆಲ್ಲ ನಮ್ಮವರೇ ನನಗೆ ತಮಾಷೆ ಮಾಡ್ತಿರ್ತಾರೆ, ವಿಡಿಯೋ ಮಾಡ್ತಾ ಇರ್ತೀನಲ್ವ, ಅದಕ್ಕೆ. ನನಗಂತೂ ಇಲ್ಲಿಗೆ ಹೋಗಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು, ತುಂಬ ವರ್ಷಗಳ ನಂತರ ಹೋಗಿರೋದ್ರಿಂದ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಅಮ್ಮನ ಮನೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.